ನಿನಗಾಗಿ ಭಾಗ 30. ಎಲ್ಲರೂ ಮನೆಯಲ್ಲಿ ಖುಷಿಯಾಗಿರುತ್ತಾರೆ. ಒಂದು ರೀತಿಯ ಹಬ್ಬದ ವಾತಾವರಣ. ತುಂಬ ವರ್ಷಗಳೇ ಆಗಿತ್ತು ಈ ಮನೆಯಲ್ಲಿ ಮುದ್ದು ಕಂದಮ್ಮನನ್ನು ನೋಡಿ. ಮೊದಲ ಮಗನಿಗೆ 2 ಮಕ್ಕಳು. ಆದರೆ 2 ಮಕ್ಕಳು ಕೂಡ ಈ ಮನೆಯಲ್ಲಿ ಇರಲಿಲ್ಲ. ಡಿಲಿವರಿ, ಬಾಣಂತನ, ಆ ಮಕ್ಕಳು ಬೆಳೆದಿದ್ದು ಎಲ್ಲ ಅವರ ಅತ್ತೆ ಮನೆಯಲ್ಲಿ. ಆ ಮಕ್ಕಳಿಗೂ ಈ ಮನೆಗೂ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ. ಅವರು ಬಂದರೆ ನಂಟರ ರೀತಿ ಇರುತ್ತಾರೆ. ಅಜ್ಜಿ ಅಂತ ತಬ್ಬಿಕೊಳ್ಳುವುದು, ತಾತ ಅಂತ ಮುತ್ತು ಕೊಡುವುದು ಅವುಗಳು ಬರೋದಿಲ್ಲ. ಬದಲಾಗಿ ಬಲವಂತ ಮಾಡಿ ಇವರೇ ಕರೆದುಕೊಂಡು ಹೋಗುತ್ತಿದ್ದರು. ಆಗ ಅಜ್ಜಿ ಹೇಳುತ್ತಿದ್ದಳು, ಹೀಗೆ ಆದರೆ ಆಸ್ತಿ ಕೊಡುವುದಿಲ್ಲ ಅಂತ ಮೊಮ್ಮಗನಿಗೆ. ಆಗ ಮೊಮ್ಮಗ ದಿಕ್ಕುಗಳನ್ನು ನೋಡುತ್ತಿದ್ದ. ಈಗ ಶಾಂತಿ ಮತ್ತು ಅಜ್ಜಿ ಇವರಿಬ್ಬರು ತುಂಬ ಖುಷಿಯಲ್ಲಿರುವುದು. ಸೂರ್ಯ ತನ್ನ ಎಲ್ಲ ಮೀಟಿಂಗ್ಗಳನ್ನು ಪೋಸ್ಟ್ಪೋನ್ ಮಾಡಿ ಬಂದ. ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನುವ ವಿಷಯವನ್ನು ತಿಳಿದು ತನ್ನ ಷೇರಿನಲ್ಲಿ ಅರ್ಧ ಭಾಗವನ್ನು ಮೊಮ್ಮಗನಿಗೆ ಕೊಡಬೇಕು ಅಂತ ಅವನು ಆಗಲೇ ನಿರ್ಧರಿಸಿದ್ದ. ಈ ಬಾರಿ ವಿಕ್ರಮ್ ಮತ್ತು ದಮಯಂತಿಗೆ ಗಂಡು ಮಗು ಹುಟ್ಟುತ್ತದೆ ಅಂತ ಅಂದುಕೊಂಡಿದ್ದಾರೆ. ಎಲ್ಲ ರಿಲೇಟಿವ್ಸ್ ಕೂಡ ಫೋನ್ ಮಾಡಿ ಹೇಳಿಬಿಟ್ಟರು, ಅವನ ಫ್ರೆಂಡ್ಸ್ಗೂ ಕೂಡ. ಈ ವಾರ ಪಾರ್ಟಿ ಇಟ್ಟುಕೊಳ್ಳೋಣ ನಮ್ಮ ರೆಸಾರ್ಟ್ನಲ್ಲಿ ಅಂತ. ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಒಂದು ಬಾರಿ ಕನ್ಫರ್ಮ್ ಮಾಡಿಕೊಳ್ಳಿ. ಮನೆಯಲ್ಲಿ ಮಾಡುವ ಪರೀಕ್ಷೆಗಳು ಒಮ್ಮೊಮ್ಮೆ ಸರಿ ಬರುವುದಿಲ್ಲ ಅಂತ ಅವನ ಗೆಳೆಯ ಹೇಳಿದಾಗ ಸೂರ್ಯ ಸ್ವಲ್ಪ ಹೊತ್ತು ಮೌನವಾದ. ಅವನಿಗೂ ಅದೇ ರೀತಿ ಅನ್ನಿಸಿತು. ನಾನು ಖುಷಿಯಲ್ಲಿ ಸ್ವಲ್ಪ ಯಾಮಾರಿದೆ. ಅವನು ಹೇಳಿದ್ದು ಸರಿ, ಒಂದು ಬಾರಿ ಮೆಡಿಕಲ್ ಚೆಕಪ್ ಆಗಬೇಕು, ಆಮೇಲೆ ಕನ್ಫರ್ಮ್. ವಿಕ್ರಮ್ ಮತ್ತು ದಮಯಂತಿ ಗಂಡ ಹೆಂಡತಿ ಆಗಿದ್ದರೂ ಕೂಡ ಅವರಿಬ್ಬರು ಯಾವಾಗಲೂ ಕಿತ್ತಾಡುತ್ತಿದ್ದರು. ಅವಳು ಮದುವೆಯಾಗಿ ಬಂದು ಇನ್ನೂ 3 ತಿಂಗಳಾಗಿಲ್ಲ. ಅದು ಹೇಗೆ? ಇನ್ನೂ ಕೂಡ ಭಯ ಆಯಿತು ಸೂರ್ಯ ಅವರಿಗೆ. ಕೇವಲ 2 ತಿಂಗಳು ಅಷ್ಟೇ ಆಗಿರುವುದು. 2 ತಿಂಗಳಿಗೂ ಪ್ರೆಗ್ನೆಂಟ್ ಆಗುತ್ತಾರೆ. ಕೆಲಸದವರಂತೂ ತುಂಬ ಖುಷಿಯಿಂದ ಕುಣಿಯುತ್ತಿದ್ದಾರೆ. ಅಪ್ಪವ್ರೆ, ನೀವು ಮತ್ತೊಮ್ಮೆ ತಾತ ಆಗುತ್ತೀರಾ? ನಮಗೆ ಈಗ ಸಂಬಳದಲ್ಲಿ ಇನ್ಕ್ರಿಮೆಂಟ್ ಕೊಡಬೇಕು ಅಂತ ಹೇಳಿದರು. ಸೂರ್ಯ ಏನೋ ಮಾತನಾಡದೆ ಸ್ಮೈಲ್ ಕೊಟ್ಟ ಅಷ್ಟೆ. ನೆಮ್ಮದಿಯಿಂದ ಇದ್ದ ಸೂರ್ಯ. ಆದರೆ ಅವನ ಗೆಳೆಯ ತಲೆಗೆ ಹುಳ ಬಿಟ್ಟ. ಇನ್ನು ದಮಯಂತಿಗೆ ಪ್ರಜ್ಞೆ ಬಂದಿಲ್ಲ. ಸೂರ್ಯ ಬಂದು ಕೇಳಿದರು ವಿಕ್ರಮ್ನನ್ನು. ವಿಕ್ರಮ್ ಏನೂ ಮಾತನಾಡಲಿಲ್ಲ. ಬದಲಿಗೆ ಗೋಡೆ ಕಡೆ ನೋಡಿದ. ಆಗ ಶಾಂತಿ ಹೇಳಿದಳು, ಅಮ್ಮ ಅವರು ತಲೆ ಸುತ್ತು ಬಂದು ಬಿದ್ದರು. ಬೆಳಿಗ್ಗೆ ಎಲ್ಲ ವಾಂತಿ ಮಾಡುತ್ತಿದ್ದರು. ಇಷ್ಟರಲ್ಲಿ ನೀವು ತಾತ ಆಗುತ್ತಿದ್ದೀರಾ? ನಮ್ಮ ಮನೆಯಲ್ಲಿ ಪುಟ್ಟ ವಿಕ್ರಮ್ ಓಡಾಡುತ್ತಾನೆ ಅಂತ ಅವಳು ಕುಣಿಯುತ್ತಿದ್ದಳು. ವಯಸ್ಸಾದರೂ ಕೂಡ ಈಗಲೂ ನೀನು ಕುಣಿಯುತ್ತೀಯ ಅಂತ ಸೂರ್ಯ ಶಾಂತಿಯನ್ನು ಬೈದ. ಮತ್ತೆ ಇನ್ನೇನು, ನಾನು ಸಾಕಿದ ಮಗು ವಿಕ್ರಮ್, ಅವನಿಗೆ ಪುಟ್ಟ ಮಗು ಬರುತ್ತಿದ್ದಾನೆ ಅಂದರೆ ನಿಮ್ಮಗಳಿಗಿಂತ ಜಾಸ್ತಿ ಖುಷಿಯಾಗುವುದು ನನಗೆ. ಆ ಖುಷಿಯನ್ನು ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ದಮಯಂತಿಯ ತಲೆಯನ್ನು ಸವರುತ್ತಿದ್ದಳು. ದಮಯಂತಿ ನಿಧಾನವಾಗಿ ಕಣ್ಣನ್ನು ತೆರೆದಳು. ಅಲ್ಲಿ ಎಲ್ಲರೂ ಇದ್ದುದನ್ನು ನೋಡಿ ಸ್ವಲ್ಪ ಅವಳಿಗೆ ಗಾಬರಿಯಾಯಿತು. ಯಾಕೆ ಎಲ್ಲರೂ ಅಂತ ಪ್ರಶ್ನಾರ್ಥಕವಾಗಿ ವಿಕ್ರಮ್ನ ಕಡೆ ನೋಡಿದರೆ ವಿಕ್ರಮ್ ಏನೂ ಮಾತನಾಡಲಿಲ್ಲ. ಶಾಂತವಾಗಿ ಇದ್ದ. ಅಷ್ಟರಲ್ಲಿ ಅಜ್ಜಿ ಮತ್ತು ಶಾಂತಿ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ನಮಗೆ ಇಷ್ಟು ಒಳ್ಳೆಯ ಸುದ್ದಿಯನ್ನು ಇಷ್ಟು ಬೇಗ ನೀನು ಕೊಡುತ್ತೀಯ ಅಂತ ಅಂದುಕೊಂಡಿರಲಿಲ್ಲ. ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ, ನಮ್ಮ ವಂಶವನ್ನು ಬೆಳೆಸುವವಳು. ಈ ರೀತಿಯ ದೊಡ್ಡ ದೊಡ್ಡ ಮಾತನ್ನು ಅಜ್ಜಿ ಹೇಳುತ್ತಿದ್ದಳು. ಆಗ ಏನಾಯಿತು ಅಂತ ಪದೇ ಪದೇ ಅವಳು ಕೇಳುತ್ತಿದ್ದಾಳೆ. ಶಾಂತಿ, ಇನ್ನೇನು ಚಿಕ್ಕಮ್ಮ ಅವರೇ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ? ನಮ್ಮ ಮನೆಗೆ ಪುಟ್ಟ ದಮಯಂತಿ ಅಥವಾ ಪುಟ್ಟ ವಿಕ್ರಮ್ ಬರುತ್ತಾನೆ. ಅವಳು ಸಡನ್ನಾಗಿ ಗಾಬರಿಯಾದಳು. ಅದು ಹೇಗೆ ಸಾಧ್ಯ ಅಂತ ಪದೇ ಪದೇ ಹೇಳುತ್ತಿದ್ದಾಳೆ. ಮತ್ತೆ ಇನ್ನೇನು, ನಮಗೆ ತಿಳಿಯದೆ ನಮ್ಮ ಎದುರಿಗೆ ನೀವಿಬ್ಬರು ಜಗಳ ಮಾಡಿಕೊಂಡು ಒಳಗಡೆ ಗಂಡ ಹೆಂಡತಿ ಚೆನ್ನಾಗಿದ್ದೀರಾ, ಸುಮ್ಮನೆ ಸುಳ್ಳು ಹೇಳುತ್ತೀರಾ ನೀವು ಅಂತ ಶಾಂತಿ ಹೇಳಿದಳು. ಆಗ ಅಜ್ಜಿ, ಗಂಡ ಹೆಂಡತಿ ಎಂದರೆ ಹಾಗೇನೆ ಶಾಂತಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಕಿತ್ತಾಡುತ್ತಾರೆ, ರಾತ್ರಿ ಆದಾಗ ಒಂದಾಗುತ್ತಾರೆ. ಅಜ್ಜಿ, ಅದೆಲ್ಲ ಸುಳ್ಳು. ನಾನು ಪ್ರೆಗ್ನೆಂಟ್ ಆಗಿರುವುದಿಲ್ಲ. ನನಗೆ ಸ್ವಲ್ಪ ತಲೆನೋವು ಇತ್ತು. ಅದಲ್ಲದೆ ನೆನ್ನೆ ಸರಿಯಾಗಿ ಊಟ ಮಾಡಿರಲಿಲ್ಲ. ವೀಕ್ನೆಸ್ಗೆ ತಲೆ ಸುತ್ತು ಬಂದು ಬಿದ್ದಿರುತ್ತೇನೆ. ನೀವು ಸುಮ್ಮನೆ ಇಲ್ಲದನ್ನೆಲ್ಲ ಕಲ್ಪಿಸಬೇಡಿ.
ಎಷ್ಟೇ ಆದರೂ ಅಲ್ಲಿ ಇರುವವರು ಯಾರೂ ನಂಬುತ್ತಿಲ್ಲ ಇವಳ ಮಾತನ್ನು. ಇವಳು ನಿಜವಾಗಲೂ ಪ್ರೆಗ್ನೆಂಟ್ ಅಂತಲೇ ಹೇಳುತ್ತಿದ್ದಾರೆ. ಅಲ್ಲಿದ್ದ ಕೆಲಸದವಳಿಗೆ ಹೇಳಿ ಪ್ರೆಗ್ನೆನ್ಸಿ ಟೆಸ್ಟಿಂಗ್ ಕಿಟ್ಟನ್ನು ತರಿಸುತ್ತಾಳೆ. ಬೆಳಿಗ್ಗೆ ಪರೀಕ್ಷೆ ಮಾಡುತ್ತೇನೆ, ನಂತರ ಪ್ರೆಗ್ನೆನ್ಸಿ ಅಥವಾ ಅಲ್ಲ ಅನ್ನುವುದು ಗೊತ್ತಾಗುತ್ತದೆ. ಅಲ್ಲಿಯವರೆಗೆ ನನಗೆ ಯಾರೂ ಇರಿಟೇಟ್ ಮಾಡಬೇಡಿ, ನಾನು ಪ್ರೆಗ್ನೆಂಟ್ ಅಂತ. ವಿಕ್ರಮ್ಗೆ ಟ್ಯಾಬ್ಲೆಟ್ಸ್ ಕೊಡಬೇಕು. ಅವರು ಊಟ ಮಾಡಿದರಾ ಅಂತ ಶಾಂತಿಯ ಮುಖ ನೋಡಿ ಕೇಳಿದಳು. ಶಾಂತಿ ತಲೆ ಮೇಲೆ ಹೊಡೆದುಕೊಂಡು, ಸಾರಿ ಚಿಕ್ಕಮ್ಮ ಅವರೇ, ಈ ಸಿಹಿ ಸುದ್ದಿ ಕೇಳಿದ ಮೇಲೆ ನನಗೆ ಊಟ ಇಡಲು ಕೂಡ ಮನಸ್ಸು ಆಗುತ್ತಿಲ್ಲ. ಈ ಮಧ್ಯ ಅಪ್ಪ ಅವರನ್ನು ಮರೆತೇ ಬಿಟ್ಟೆ ಅಂತ ಹೇಳಿ ವಿಕ್ರಮ್ಗೆ ಊಟ ಇಡಲು ಅವನನ್ನು ಕರೆದುಕೊಂಡು ಹೋಗುತ್ತಾಳೆ. ದಮಯಂತಿ ಅಲ್ಲೇ ರೆಸ್ಟ್ ಮಾಡುತ್ತಿರುತ್ತಾಳೆ. ಅದು ನಾನು ಹೇಗೆ ಪ್ರೆಗ್ನೆಂಟ್ ಆಗುತ್ತೇನೆ, ಮಗು ಮೇಲಿಂದ ಉದರಬೇಕು ಅಂತ ಅಂದುಕೊಂಡಳು. ಇವಳಿಗೆ ಜಾಸ್ತಿ ಭಯವಾಗುತ್ತದೆ. ವಿಕ್ರಮ್ ತನ್ನ ಬಗ್ಗೆ ಏನು ಅಂದುಕೊಂಡಿರಬಹುದು? ತುಂಬ ಸೈಲೆಂಟ್ ಬೇರೆ ಇದ್ದ. ಈಗಲೇ ಅವರಿಗೆ ಹುಷಾರಿಲ್ಲ. ಈ ಮಧ್ಯೆ ಈ ನಾಟಕ ಬೇರೆ. ವಿಕ್ರಮ್ ಊಟ ಮಾಡುತ್ತಿರಬೇಕಾದರೆ ಅವನಿಗೆ ಊಟ ಇಳಿಯುತ್ತಿಲ್ಲ, ಸಿಕ್ಕಿ ಹಾಕಿಕೊಂಡಂತೆ ಇದೆ. ಅವಳ ಮೇಲೆ ಅನುಮಾನ ಪಡುವ ರೀತಿ ಇಲ್ಲ. ನಮಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅವಳು ಪ್ರೆಗ್ನೆಂಟ್ ಇರುವುದಿಲ್ಲ. ನಾಳೆ ಪರೀಕ್ಷೆ ಮಾಡಿದಾಗ ತಿಳಿಯುತ್ತದೆ. ಸುಮ್ಮನೆ ಶಾಂತಿ ರಂಪ ಮಾಡಿದರು. ಡಾಕ್ಟರ್ ಬಳಿ 1 ಬಾರಿ ಹೋಗಿ ಎಲ್ಲ ಪರೀಕ್ಷೆ ಮಾಡಿಸಿದರೂ ಗೊತ್ತಾಗುತ್ತಿತ್ತು. ಇನ್ನು ಹಳೆ ಕಾಲದ ರೀತಿ ಇದ್ದಾರೆ ಇವರು ಅಂತ ಅಂದುಕೊಂಡು ಅವನು ಕೋಪ ಮಾಡಿಕೊಳ್ಳುತ್ತಾನೆ. ಊಟ ಸರಿಯಾಗಿ ಮಾಡಲು ಅವನಿಗೆ ಆಗುವುದಿಲ್ಲ. ಆಗ ಶಾಂತಿ ಇಬ್ಬರಿಗೂ ದೊಡ್ಡ ಲೋಟದಲ್ಲಿ ಹಾಲನ್ನು ಕೊಟ್ಟಳು. ಈ 2 ಹಾಲು ಇಬ್ಬರು ಕುಡಿಯಿರಿ. ಈ ಬೌಲಲ್ಲಿ ಹಣ್ಣುಗಳನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಕೂಡ ಅಮ್ಮವರಿಗೆ ಪ್ಲೀಸ್ ನೀವೇ ಕೈಯಾರ ತಿನ್ನಿಸಿಬಿಡಿ. ಇಷ್ಟು ದಿನ ನಿಮ್ಮ ಸೇವೆ ಮಾಡಿದ್ದಾರೆ. ನಾನು ಇದನ್ನೆಲ್ಲ ನಿಮ್ಮ ರೂಮಿನಲ್ಲಿ ತಂದು ಇಡುತ್ತೇನೆ. ನಿಮಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಅಲ್ಲವೇ ಅಂತ ಹೇಳಿದಾಗ ಅವನಿಗೆ ಸ್ವಲ್ಪ ಬೇಸರವಾಗುತ್ತದೆ. ಈ ವಯಸ್ಸಿಗೆ ನಾನು 2 ಲೋಟ ಹಾಲು ತೆಗೆದುಕೊಂಡು ರೂಮಿಗೆ ಹೋಗಲು ಸಾಧ್ಯವಿಲ್ಲ. ಅಷ್ಟು ವೀಕ್ ಆಗಿಬಿಟ್ಟಿದ್ದೇನೆ. ಇನ್ನು ನನ್ನ ಮುಂದಿನ ಬದುಕು ಹೇಗಿರುತ್ತದೋ. ಅಲ್ಲಿ ಅವನು ರೂಮಿಗೆ ಹೋದಾಗ 2 ಲೋಟ ತುಂಬ ಹಾಲು ಇರುತ್ತದೆ. ಹಣ್ಣುಗಳು ಅದೇ ರೀತಿ ಇರುತ್ತದೆ. ಅವಳು ಗೋಡೆಯ ಕಡೆ ನೋಡುತ್ತಾ ಕುಳಿತಿರುತ್ತಾಳೆ. ಏನೋ ಅರ್ಥವಾಗದೆ, ಎಲ್ಲವನ್ನೂ ಕಳೆದುಕೊಂಡವಳ ರೀತಿ. ವಿಕ್ರಮ್ ಬಂದಾಗ ವಿಕ್ರಮ್ ಕಡೆ ನೋಡುತ್ತಾಳೆ. ಇಬ್ಬರು ಮೌನವಾಗಿರುತ್ತಾರೆ. ಇಬ್ಬರ ಕಣ್ಣುಗಳು ಒಂದಾಗುತ್ತದೆ. ಇಬ್ಬರು ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾರೆ. ಆದರೆ ಪರಸ್ಪರ ಹೇಳಿಕೊಳ್ಳುವುದಿಲ್ಲ. ವಿಕ್ರಮ್ ಹಾಸಿಗೆ ಮೇಲೆ ಬಂದು ಅವಳ ಪಕ್ಕ ಕೂರುತ್ತಾನೆ. ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅಳುತ್ತಿರುತ್ತಾಳೆ. ಅವಳಿಗೆ ಇದೇನಾದರೂ ಕನ್ಫರ್ಮ್ ಆಗಿಬಿಟ್ಟರೆ ಅಕಸ್ಮಾತ್ ವಿಕ್ರಮ್ ನನ್ನನ್ನು ಬಿಟ್ಟು ಬಿಡುತ್ತಾನೆ. ಇಷ್ಟ ಇತ್ತೋ ಇಲ್ಲದೆಯೋ ಮದುವೆ ಆದೆ. ಆದರೆ ಇಷ್ಟು ದಿನದ ಜೀವನದಲ್ಲಿ ನಾನು ನಿಜವಾಗಲೂ ಪ್ರಾಮಾಣಿಕವಾಗಿ ಅವರ ಜೊತೆ ಬದುಕಿದ್ದೆ. ದಿನಗಳು ಕಳೆದಂತೆ ಅವರ ಮೇಲೆ ನನಗೆ ಪ್ರೀತಿ ಗೌರವ ತಂತಾನೆ ಶುರುವಾಗಿದೆ. ಈಗ ಮಗು ಅಂತ ಆದರೆ ವಿಕ್ರಮ್ ನನ್ನನ್ನು ಅಸಹ್ಯ ಪಟ್ಟಿಕೊಳ್ಳುತ್ತಾನೆ. ಪುನಃ ಮೊದಲ ವಿಕ್ರಮ್ ಆಗುತ್ತಾನೆ. ಅವಳು ಜೋರಾಗಿ ಅಳುತ್ತಿರುವುದನ್ನು ನೋಡಿ ವಿಕ್ರಮ್ಗೆ ತನ್ನ ಕರಳು ಚುರುಕೆನಿಸಿತು. ಇಷ್ಟು ಯಾಕೆ ಅಳುತ್ತಿದ್ದೀಯಾ? ಏನೋ ಆಗಿದೆ. ಎಲ್ಲರೂ ನಾನು ಪ್ರೆಗ್ನೆಂಟ್ ಅಂತ ಹೇಳುತ್ತಿದ್ದಾರೆ, ಅದಕ್ಕೆ ಅಳು. ಏಕೆ? ಮತ್ತೆ ನಿಮಗೆ ವಿಷಯ ಗೊತ್ತಿಲ್ಲವೇ? ನಾನು ಹೇಗೆ ಪ್ರೆಗ್ನೆಂಟ್ ಆದೆ ಅಂತ. ನಮ್ಮಿಬ್ಬರ ಮಧ್ಯೆ ಇನ್ನೂ ಆ ಸಂಬಂಧ ಏರ್ಪಟ್ಟಿಲ್ಲ. ಮಗು ಹೇಗೆ ಆಗುತ್ತದೆ? ನಿನಗೆ ತಲೆಸುತ್ತು ಬಂತು ಅಂತ ಅವರು ಅಂದುಕೊಂಡಿದ್ದಾರೆ ಅಷ್ಟೇ. ನೀನು ನಿನ್ನೆ ಎಲ್ಲ ಸರಿಯಾಗಿ ಊಟ ಮಾಡಿರಲಿಲ್ಲ, ಅದಕ್ಕೆ ತಲೆಸುತ್ತು ಬಂದಿರುತ್ತದೆ. ವಾಂತಿ ಕೂಡ ಗ್ಯಾಸ್ಟ್ರಿಕ್ಕಿಂದ ಬಂದಿರುತ್ತದೆ ಅಷ್ಟೇ. ನೀನೇನು ಚಿಂತಿಸಬೇಡ. ನಾಳೆ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಯೂರಿನ್ ಟೆಸ್ಟ್ ಮಾಡು, ನೋಡೋಣ. ಅದು ನೆಗೆಟಿವ್ ಬರುತ್ತದೆ. ನಾನಿರಬೇಕಾದಾಗ ನೀನೇಕೆ ಅಷ್ಟೊಂದು ಯೋಚಿಸುತ್ತಿದ್ದೆ? ತಪ್ಪಿರಲಿ ಸರಿ ಇರಲಿ, ನಿನ್ನ ಜೊತೆ ನಾನಿರುತ್ತೇನೆ. ನಾಳೆ ರಿಪೋರ್ಟ್ ಏನು ಬಂದರೂ ನೀವು ನನ್ನನ್ನು ಬಿಡುವುದಿಲ್ಲ ಅಲ್ಲವೇ? ಅನುಮಾನಪಟ್ಟು ಅಂತ ಅವಳು ಕೇಳುತ್ತಾಳೆ. ಇಲ್ಲ, ನಿನ್ನ ರಿಪೋರ್ಟ್ ನೆಗೆಟಿವ್ ಬರುತ್ತದೆ. ಮತ್ತೆ ನಾನು ಏಕೆ ನಿನ್ನನ್ನು ಬಿಡಲಿ ಅಂತ ಅವನು ಹೇಳುತ್ತಾನೆ. ತನ್ನ ಬಲಗೈಯಿಂದ ಅವಳನ್ನು
ಬಳಸಿಕೊಂಡಿರುತ್ತಾನೆ. ಅವಳು ಅವನ ಎದೆಗೆ ಹೊರಗೆ ತುಂಬ ಹೊತ್ತು ಮಲಗಿರುತ್ತಾಳೆ, ತನ್ನ ಅನುಮಾನಗಳನ್ನು ಕೇಳಿಕೊಂಡು. ಮದುವೆಯಾಗಿ 2 ತಿಂಗಳು ಆಗಿರುವುದು, ಪ್ರೆಗ್ನೆಂಟ್ ಬೇರೆ. ಜನ ಏನೂ ಅನ್ನುವುದಿಲ್ಲ. ಅವಳು ಮೆಂಟಲಿ ಫುಲ್ ಡಿಸ್ಟರ್ಬ್ ಆಗಿದ್ದಾಳೆ ಅಂತ ವಿಕ್ರಮ್ಗೆ ತಿಳಿಯುತ್ತದೆ. ಅವಳಿಗೆ ಅಲ್ಲಿ ಇದ್ದ ಹಣ್ಣುಗಳನ್ನು ತಿನ್ನಿಸಲು ಹೋಗುತ್ತಾನೆ. ಆದರೆ ಅವಳು ಪದೇ ಪದೇ ಬೇಡ ಅಂತ ಹೇಳುತ್ತಾಳೆ. ಕೊನೆಗೆ ಅವನು ಆ್ಯಪಲ್ನ 1 ಪೀಸನ್ನು ಹೊರಗೆ ಬರುವಂತೆ ಇವನು ಬಾಯಲ್ಲಿ ಇಟ್ಟುಕೊಂಡು, ಇನ್ನೊಂದು ಭಾಗದ ಆ್ಯಪಲ್ ಪೀಸನ್ನು ನೀನು ಬಾಯಲ್ಲಿ ಇಟ್ಟುಕೋ ಅಂತ ಹೇಳುತ್ತಾನೆ. ಆಗ ಅವಳು, ಇದೆಲ್ಲ ಈಗ ಬೇಕಾ, ನನಗೆ ತಲೆ ಕೆಟ್ಟು ಹೋಗಿದೆ ಅಂತ ಹೇಳುತ್ತಾಳೆ. ಆದರೂ ಅವನು ತುಂಬ ಸಮಯ ಅದೇ ರೀತಿ ಕುಳಿತಿರುತ್ತಾನೆ. ಅವಳಿಗೆ ಪಾಪ ಅಂತ ಅನಿಸಿ ಅವಳು ಕೂಡ ತನ್ನ ಬಾಯನ್ನು ಇನ್ನೊಂದು ಭಾಗದ ಆ್ಯಪಲ್ ಹತ್ತಿರ ಇಡುತ್ತಾಳೆ. ಇಬ್ಬರು ಒಂದೇ ಸಲ ಕಚ್ಚುತ್ತಾರೆ. ಸಡನ್ನಾಗಿ ಆ್ಯಪಲ್ ಪೀಸ್ ಕಂಪ್ಲೀಟ್ ಆಗುತ್ತದೆ. ಸಡನ್ನಾಗಿ ಇಬ್ಬರ ತುಟಿಗಳು ಟಚ್ ಆಗುತ್ತದೆ. ಆಗ ಆ ಚಾನ್ಸನ್ನು ಅವನು ಬಿಡುವುದಿಲ್ಲ. ಅವಳ ತುಟಿಗೆ ನಿರಂತರವಾಗಿ ಮುತ್ತನ್ನು ಕೊಡುತ್ತಾನೆ. ತುಂಬ ದಿನಗಳಾಗಿರುತ್ತದೆ ಅವನು ಈ ರೀತಿ ಮುತ್ತನ್ನು ಕೊಟ್ಟು. ಮೊದಮೊದಲು ಅವಳು ಅವನನ್ನು ದೂರ ತಳ್ಳಲು ಪ್ರಯತ್ನಿಸುತ್ತಿರುತ್ತಾಳೆ. ಆ ನಂತರ ಅವಳಿಗೆ ನೆನಪಾಗುತ್ತದೆ, ವಿಕ್ರಮ್ ಆಕ್ಸಿಡೆಂಟ್ ಆಗಿದೆ, ಅವನು ಇನ್ನೂ ಹುಷಾರಾಗಿಲ್ಲ. ಈಗ ತಳ್ಳಿದರೆ ಮುರಿದು ಹೋಗಿರುವ ಮೂಳೆಗಳು ಇನ್ನೂ ಮುರಿದು ಹೋಗುತ್ತದೆ ಅನ್ನೋದನ್ನು ನೆನೆದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ ತನ್ನ 2 ಕೈಗಳಿಂದ. ಎಲ್ಲಿ ಕೆಳಗೆ ಬಿದ್ದು ಹೋಗುತ್ತಾನೆ ಅಂತ. ಆದರೆ ವಿಕ್ರಮ್ಗೆ ಇದರ ಅರಿವಿಲ್ಲ. ಅವಳು ತಾನು ಮುತ್ತು ಕೊಡುವುದರಿಂದ ಖುಷಿಯಾಗಿದ್ದಾಳೆ ಅಂತ ತನ್ನ ಕ್ರಿಯೆಯನ್ನು ಮುಂದುವರಿಸುತ್ತಾನೆ. ಕೊನೆಗೆ ಅವಳು ಕೂಡ ಆ ಮುತ್ತಿನ ಮತ್ತಿನಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ಮರೆಯುತ್ತಾಳೆ. ಅವಳಿಗೆ ಇದ್ದ ಸ್ಟ್ರೆಸ್ ಎಲ್ಲ ಮಾಯವಾಗುತ್ತದೆ. ತುಂಬ ಸಮಯದ ನಂತರ ಇಬ್ಬರು ಪರಸ್ಪರ ಕಣ್ಣನ್ನು ಮುಚ್ಚಿಕೊಂಡು ದೂರ ಬರುತ್ತಾರೆ. ಆ ಮುತ್ತಿನ ಖುಷಿಯನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಪರಸ್ಪರ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾರೆ. ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ನಂತರ ಅವಳ ಹಣೆಗೆ ಮುತ್ತು ಕೊಡುತ್ತಾನೆ. ಇಷ್ಟು ದಿನ ನೀನು ನನ್ನ ಸೇವೆ ಮಾಡಿದೆ, ನಾನು ಎಂದೂ ಕೂಡ ಅದಕ್ಕೆ ಕೃತಜ್ಞತೆ ಸಲ್ಲಿಸಿಲ್ಲ. ಇಂದು ನಾನು ನಿನಗೆ ಹಣ್ಣುಗಳನ್ನು ತಿನ್ನಿಸುತ್ತೇನೆ ಪ್ಲೀಸ್ ಅಂತ ಅವನ ಕೈಯಾರೆ ಅವನೇ ಅವಳಿಗೆ ಹಣ್ಣುಗಳನ್ನು ತಿನ್ನಿಸುತ್ತಾನೆ. ಅವಳು ಖುಷಿಯಿಂದ ತಿನ್ನುತ್ತಾಳೆ. ಒಂದೊಂದು ಪೀಸ್ಗಳನ್ನು ಅವಳು ಕೂಡ ಅವನ ಬಾಯಿಗೆ ಹಾಕುತ್ತಿರುತ್ತಾಳೆ. ಅವಳಿಗೆ ಈ ಮುತ್ತು ಕೊಟ್ಟಾದ ಮೇಲೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿದೆ. ವಿಕ್ರಮ್ ನನ್ನವನು, ನನ್ನನ್ನು ಬಿಟ್ಟು ಎಂದು ಹೋಗುವುದಿಲ್ಲ ಅಂತ. ವಿಕ್ಕಿ ಹೆಸರು ಅವಳು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾಳೆ. ಇಬ್ಬರು ಹಾಲನ್ನು ಕುಡಿಯುತ್ತಾರೆ. ಸಡನ್ನಾಗಿ ವಿಕ್ರಮ್ ಅವಳು ಕುಡಿದಿದ್ದ ಲೋಟವನ್ನು ತೆಗೆದುಕೊಳ್ಳುತ್ತಾನೆ. ಅದರಲ್ಲಿ ಇನ್ನೂ ಸ್ವಲ್ಪ ಹಾಲು ಉಳಿದಿರುತ್ತದೆ. ಅದನ್ನು ಇವನು ಕುಡಿಯುತ್ತಾನೆ. ಶಾಂತಿ ಇಬ್ಬರ ಹಾಲಿಗೂ ಕೂಡ ನಿದ್ರೆ ಬರುವ ಔಷಧಿಯನ್ನು ಹಾಕಿರುತ್ತಾಳೆ. ಯಾವುದೇ ಕ್ರಿಯೆ ಮಾಡದೆ ಮಲಗಿಬಿಡಲಿ, ಅಕಸ್ಮಾತ್ ಅಮ್ಮ ಅವರು ಪ್ರೆಗ್ನೆಂಟ್ ಆಗಿದ್ದರೆ ಮಗುವಿಗೆ ತೊಂದರೆ ಆಗುತ್ತದೆ ಅಂತ. ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ರಾತ್ರಿ ಪೂರ್ತಿ ಮಲಗಿರುತ್ತಾರೆ. ಬೆಳಿಗ್ಗೆ ಅವಳಿಗೆ ಎಚ್ಚರವಾಗುತ್ತದೆ. ಮೊದಲು ಮನಸ್ಸಿನಲ್ಲಿ ಇದ್ದ ಭಯ ದೂರ ಮಾಡಿಕೊಳ್ಳಲು ಮೊದಲ ಯೂರಿನನ್ನು ಅವಳು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುತ್ತಾಳೆ. ಸ್ವಲ್ಪ ಹೊತ್ತು ಕಾದ ನಂತರ ರಿಸಲ್ಟ್ ನೋಡಿ ಬೆಚ್ಚಿ ಬೀಳುತ್ತಾಳೆ. ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ. ಅಲ್ಲೇ ಕೆಳಗೆ ಕುಸಿದು ಕುಳಿತುಕೊಳ್ಳುತ್ತಾಳೆ. ಅವಳು ಕುಸಿದ ಶಬ್ದಕ್ಕೆ ಪಕ್ಕದಲ್ಲಿ ಇದ್ದ ವಾಸ್ ಕೆಳಗೆ ಬೀಳುತ್ತದೆ. ಆ ಶಬ್ದಕ್ಕೆ ವಿಕ್ರಮ್ ನಿದ್ರೆಯಿಂದ ಹೇಳುತ್ತಾನೆ. ಬಾತ್ರೂಮ್ಗೆ ಓಡಿ ಬರುತ್ತಾನೆ. ಅಲ್ಲೇ ಎದುರಿಗೆ ಇದ್ದ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ರಿಸಲ್ಟನ್ನು ನೋಡಿ ಅವನು ಕೂಡ ಟೆನ್ಷನ್ ಮಾಡಿಕೊಳ್ಳುತ್ತಾನೆ. ಇದು ಹೇಗೆ ಸಾಧ್ಯ ಅಂತ ಅವನಿಗೆ ಅನುಮಾನ ಶುರುವಾಗುತ್ತದೆ. ಅಕಸ್ಮಾತ್ ಇವಳಿಗೆ ಏನಾದರೂ ವಿಕ್ಕಿ ಜೊತೆ ರಿಲೇಷನ್ನಲ್ಲಿ ಇದ್ದಾಳ? ನಮ್ಮ ಮದುವೆ ಆಗಿ 2 ತಿಂಗಳಾಗಿದೆ ಅಷ್ಟೇ, 3 ತಿಂಗಳ ಪ್ರೆಗ್ನೆಂಟ್ ಅಂತ ಅಜ್ಜಿ ಹೇಳುತ್ತಿದ್ದರು. ಮದುವೆಗಿಂತ ಮುಂಚೆ ಅವರಿಬ್ಬರು ಪ್ರೀತಿಯಲ್ಲಿ ಇದ್ದರು ಅಂತ ನನಗೆ ಗೊತ್ತು. ಆಗ ನಡೆದಿರುವ ಅಚಾತುರ್ಯದಿಂದ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಮಗುವನ್ನು ಅವನಿಗೆ ಕೊಡಬೇಕು ಅಂತ ಇವಳು ಕೂಡ ಅವನ ಹಿಂದೆ ಹೊರಟು ಹೋದರೆ ನಾನು ಏನು ಮಾಡಲಿ? ಈ ಮಗು ನಮ್ಮಿಬ್ಬರ ಸಂಬಂಧವನ್ನು ಹಾಳು ಮಾಡುತ್ತದೆ ಅಂತ ಅವನಿಗೆ ಭಯವಾಯಿತು. ಈಗ ದಮಯಂತಿಯನ್ನು ನೋಡಿದರೆ ಅವಳಿಗೆ ಅಳಲು ಕೂಡ ಶಕ್ತಿ ಇಲ್ಲ.
ಸಂಪೂರ್ಣವಾಗಿ ಕೆಳಗೆ ಕುಸಿದಿದ್ದಾಳೆ. ಅವನು ಅವಳನ್ನು ನಿರಂತರವಾಗಿ ನೋಡುತ್ತಲೇ ಇದ್ದ. ಅದಕ್ಕೆ ಅವಳು ತಲೆ ಬಗ್ಗಿಸಿಕೊಂಡಳು. ವಿಕ್ರಮ್ ಏನನ್ನೋ ಹೇಳಲು ಬಾಯಿ ತೆಗೆದ. ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.